ನಮಸ್ತೆ. ಏನು ದಿನಾಂಕ 7/12/2025 ಭಾನುವಾರ ಬೆಳಿಗ್ಗೆ 9:30ಕ್ಕೆ ಏನು ಮದ್ಲೂರು ಕೆರೆಗೆ ಗಂಗಾ ಪೂಜೆ, ಬಾಗಿನ ಅರ್ಪಣಾ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಅವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಮದ್ಲೂರು ಕೆರೆಗೆ ನೀರು ನಮ್ಮ ಜಯಚಂದ್ರ ಸಾಹೇಬರು ಏನು ಹೇಳಿದ್ರು ಎಲ್ಲ ಬರೋಕ್ಕಿಂತ ಮುಂಚೆ, ಜಯಚಂದ್ರ ಸಾಹೇಬ್ರು ಬಂದಮೇಲೆ ಇದು ಮದ್ಲೂರು ಕೆರೆಗೆ ನೀರು ಅವ್ರು ಏನು ಮಾತು ಕೊಟ್ಟಿದ್ರು, ನಮ್ಮ ಮದ್ಲೂರು ಕೆರೆಗೆ ನೀರು ಹರಿಸ್ತೀನಿ ಅಂತ ನೀರು ಹರಿಸಿದ್ದಾರೆ. ಆಮೇಲೆ ಹೇಳೋರು, ವಿರೋಧ ಪಕ್ಷದವರು ಹೇಳೋರು ತುಂಬ ಹೇಳ್ತಾರೆ, ನೀರೇ ಬರಲ್ಲ, ಅಲೋಕೇಟೇ ಆಗಿಲ್ಲ ಅಂತ, ಮಳೆ ನೀರು ಅಂತ ಹೇಳ್ತಾರೆ. ಆಮೇಲೆ ಮಳೆ ನೀರು, ಡ್ಯಾಮ್ ನೀರು, ಆದರೆ ಚಾನಲ್ ಮಾಡಿರೋದಲ್ಲ, ಚಾನಲ್ ಮಾಡಿದ್ಮೇಲೆ ಚಾನಲ್ ಮುಖಾಂತರ ನೀರು ಬರ್ತಾ ಇರೋದು. ಆ ಚಾನಲ್ ಮಾಡಿರೋದು 34 ಕಿಲೋಮೀಟರ್ ಚಾನಲ್. ಅದು ಸುಲಭದ ಮಾತಲ್ಲ. ಎಷ್ಟು ಟೀಕೆಗಳು ಬಂತು ಅವಾಗ, ಜಯಚಂದ್ರ ಸಾಹೇಬ್ರಿಗೆ ಎಷ್ಟು ವಿರೋಧ ಬಂತು ಎಲ್ಲ ನಮ್ಮ ಶಿರಾ ಜನತೆಗೆ ಎಲ್ಲ ಗೊತ್ತೈತೆ. ಸುಮಾರು 66 ಕೋಟಿ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ ಹೋಗಿ ಅಲ್ಲಿ ಓಡಾಡಿ ಮಾಡ್ಕೊಂಡು ಬಂದಿರೋದು. ಇವಾಗ ಮದ್ಲೂರು ಕೆರೆಗೆ ನೀರು ಬಂದ್ಮೇಲೆ ನೆನ್ನೆ ಇವ್ರು ಹೇಳ್ತಾ ಇದ್ರು, ನಮ್ಮ ಪೋಗಡ ಶಾಸಕರು ವೆಂಕಟೇಶ್ ಸಾಹೇಬ್ರು ಹೇಳ್ತಾ ಇದ್ರು, ಮದ್ಲೂರು ಕೆರೆ ನೀರು ಬಂದ್ಮೇಲೆ ಅಲ್ಲಿ ಪೋಗಡಕ್ಕೆ ಎಲ್ಲ ಅಂತರ್ಜಲ ಇದಾಗೈತೆ, ಅಲ್ಲಿ ತೋಟಕ್ಕೆ ತುಂಬಾ ಅನುಕೂಲ ಆಗೈತೆ, ಆಮೇಲೆ ಮಡಕ್ಸಿರಾಗೆ ಅನುಕೂಲ ಆಗ್ತೈತೆ ನಮ್ಮ ರಘುವೀರ್ ರೆಡ್ಡಿ ಸಾಹೇಬ್ರು ಹೇಳ್ತಾ ಇದ್ರು. ಇದು ಐತಿಹಾಸಿಕ ಕಾರ್ಯಕ್ರಮ. ಯಾವ MLA ಯಾವ ಕಾಲದಲ್ಲೂ ತುಂಬಾ ಜನ ಅಧಿಕಾರ ವಹಿಸಿ ಹೋಗಿದ್ದಾರೆ, ಯಾವ ಕಾಲದಲ್ಲೂ ಇದು ಕೆಲಸ ಆಗಿರಲಿಲ್ಲ. ನಮ್ಮ ಜಯಚಂದ್ರ ಸಾಹೇಬ್ರು ಮಾಡಿದ್ದಾರೆ. ಇದಕ್ಕೆ ನಾನು ಎಲ್ಲ ತಾಲೂಕ್ ಜನತೆಗೆ ಕೈ ಮುಗಿದು ಕೇಳ್ಕೊಂತೀನಿ, ಬರೋದು 7ನೇ ತಾರೀಕಿಗೆ ಎಲ್ಲಾರು ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ಎಲ್ಲರಿಗೂ ನಾನು ಕೇಳ್ಕೊಂತೀನಿ. ನಮಸ್ಕಾರ. ಮಧ್ಯಾಹ್ನದ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರೇ, ಪ್ರಿಂಟ್ ಮಾಧ್ಯಮದವರೇ, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಟರಾಜಣ್ಣವರೇ, ನಮ್ಮ ಎಲ್ಲ ಮುಖಂಡರುಗಳೇ, ಈ ದಿನದ ಉದ್ದೇಶ ಐತಿಹಾಸಿಕ ಮದಲೂರು ಕೆರೆಗೆ ಬಾಗಿನ ಅರ್ಪಿಸ್ತಕ್ಕಂಥದ್ದು, ಗಂಗಾ ಪೂಜೆ ಮಾಡ್ತಕ್ಕಂಥದ್ದು ಹಾಗೂ ತೆಪ್ಪೋತ್ಸವ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ವಿಚಾರವಾಗಿ ಇವತ್ತು ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಂಧುಗಳೇ, ಇದು 6ನೇ ತಾರೀಕು ಫಿಕ್ಸ್ ಆಯಿತು ಹಿಂದೆ, ಕಾರಣಾಂತರದಿಂದ ಮತ್ತೆ ಭಾನುವಾರ 7ನೇ ತಾರೀಕಿಗೆ ಫಿಕ್ಸ್ ಆಯಿತು. ಈ ಒಂದು ಮದ್ಲೂರು ಕೆರೆಗೆ ಗಂಗಾ ಪೂಜೆ ಅಂತಂದರೆ ಇದು ಒಂಥರ ವಿಶೇಷವಾದದ್ದು ಮತ್ತು ಐತಿಹಾಸಿಕವಾದದ್ದು. ಏಕೆಂದರೆ ನೀವೆಲ್ಲ ಮನೆ ನೋಡಿದಿರ, ಕೆಲವು ವ್ಯೂಸ್ಗಳನ್ನೆಲ್ಲ ನೋಡಿದಿರ, ಮದ್ಲೂರು ಕೆರೆಗೆ ನೀರು ಬಂದಮೇಲೆ ಎಷ್ಟು ಅನುಕೂಲ ಆಗಿದೆ ಅಂತ. ಎಷ್ಟು ನಮ್ಮ ತಾಲೂಕಲ್ಲಿ ಸುಮಾರು ಒಂದು 3-4-5 ಹೋಬಳಿಗಳಲ್ಲಿ ಅಂತರ್ಜಲ ಇವತ್ತು ಓಪನ್ ವೆಲ್ಲಲ್ಲಿ ಬರೀ 30 ಅಡಿಗೆ ನೀರು, 1100 ಅಡಿ ಕೊರೆದ್ರೂ ನೀರು ಸಿಗ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ಮದ್ಲೂರು ಕೆರೆ ನೀರು ಬಿಟ್ಟ ಮೇಲೆ ಇವತ್ತು ನಮ್ಮ ತಾಲೂಕು ಹೆಚ್ಚು ಕಮ್ಮಿ ಸುಭಿಕ್ಷವಾಗಿದೆ ಅಂತಂದ್ರೂ ತಪ್ಪಾಗ್ಲಾರ್ದು. ಏಕೆಂದರೆ ಜಯಚಂದ್ರ ಸಾಹೇಬರು ಹೇಮಾವತಿ ನೀರನ್ನು ಕಳ್ಳಂಬೆಳ್ಳದಿಂದ ಶಿರಾಕ್ಕೆ ತಂದು, ಶಿರಾದಿಂದ ಕಳ್ಳಂಬೆಳ್ಳದಿಂದ ಮದ್ಲೂರು ಕೆರೆಗೆ ಹರಿಸಿದ ಮೇಲೆ ತಾಲೂಕಿನ ಚಿತ್ರಣ ಒಂದು ಬದಲಾಗಿದೆ. ಇವತ್ತು ಬರೀ ನಮ್ಮ ಶಿರಾ ತಾಲೂಕು ಅಂತಲ್ಲ, ನೀವು ಮಡಕ್ಶಿರಾದಲ್ಲಿ ಹೋಗಿ, ಪಾವಗಡದಲ್ಲಿ ಹೋಗಿ ಕೇಳಿ, ನಿಡಗಲ್ ಹೋಬಳಿನಲ್ಲಿ ಪಾವಗಡದಲ್ಲಿ ಕೇಳಿ, ಧರ್ಮಪುರ ಕೇಳಿ, 4 ತಾಲೂಕುಗಳಿಗೆ ಒಂಥರ ಜೀವ ನದಿಯಾಗಿದೆ ಇದು ಮದ್ಲೂರು ಕೆರೆ. ಏಕೆಂದರೆ ಈ ಸಾಹೇಬರು ಮೊನ್ನೆ ಅದು ಅವ್ರ ಜೊತೆ ನಾವು ಪಾವಗಡ ತಾಲೂಕಿಗೆ ಟೂರ್ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಜನ ನಿಲ್ಲಿಸಿ ಅವ್ರಿಗೆ ಹೂನಾರ ಹಾಕಿ ಕೈ ಮುಗಿ ಕೇಳ್ತಿದ್ರು, ಸರ್ ನೀವು ಮದ್ಲೂರು ಕೆರೆ ನೀರು ಬಿಟ್ಟರೆ ನಮ್ಮ ಬಾವಿನಲ್ಲಿ ಈಗ ನೀರು ಬರ್ತಾ ಇದೆ, ಓಪನ್ ವೆಲ್ಲಲ್ಲಿ ನೀರು ಬರ್ತಾ ಇದೆ. ಇಷ್ಟು ಒಂದು ಅನುಕೂಲ ಈ ನಮ್ಮ ಮದ್ಲೂರು ಕೆರೆಯಿಂದ ಅನುಕೂಲ ಆಗಿದೆ. ಈ ಅನುಕೂಲ ಆಗಿರೋದ ಪ್ರಯುಕ್ತವಾಗಿ ನಾವು ರೈತರು, ಮದ್ಲೂರು ಕೆರೆ ಅಚ್ಚುಕಟ್ಟುದಾರರು, ಶಿರಾ ತಾಲೂಕು ಹೇಮಾವತಿ ಕುಡಿಯುವ ನೀರಿನ ಹೋರಾಟ ಸಮಿತಿನವರು, ಮದ್ಲೂರು ಕೆರೆ ಅಚ್ಚುಕಟ್ಟುದಾರರು, ನಮ್ಮ ತಾಲೂಕಿನ ಎಲ್ಲ ಬಂಧುಗಳು, ರೈತರು, ಸಾರ್ವಜನಿಕರು ಎಲ್ಲರೂ ಸೇರಿ
ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಭಾನುವಾರ ಹಮ್ಮಿಕೊಂಡಿದ್ದೇವೆ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಏಕೆಂದರೆ ಬಾಗಿನ ಅರ್ಪಿಸಿ ತದನಂತರ ಒಂದು ಈ ಸರಿ ಫಸ್ಟು ಮಾಡ್ತಾ ಇರೋದು ತೆಪ್ಪೋತ್ಸವ ಕಾರ್ಯಕ್ರಮ. ಇವತ್ತು ನಮ್ಮ ಪಂಚಾಯತಿನಲ್ಲಿ ಎಲ್ಲ ಗ್ರಾಮ ದೇವತೆಗಳು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಕೆರೆ ಹತ್ರ ಬರ್ತಾ ಇದ್ದಾವೆ. ಎಲ್ಲ ನಮ್ಮ ಪಂಚಾಯತಿನಲ್ಲಿರ್ತಕ್ಕಂಥ ಎಲ್ಲ ದೇವರುಗಳು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ಮದ್ಲೂರು ಕೆರೆ ಪೂಜಾ ಕಾರ್ಯಕ್ರಮಕ್ಕೆ ಮದ್ಲೂರು ಕೆರೆ ಹತ್ರ ಬರ್ತಾ ಇದ್ದಾವೆ. ಇದೊಂಥರ ಐತಿಹಾಸಿಕ ಕಾರ್ಯಕ್ರಮ, ಇದೊಂದು ಹಬ್ಬದ ವಾತಾವರಣ, ಐತಿಹಾಸಿಕ ಕಾರ್ಯಕ್ರಮ. ಏಕೆಂತಂದ್ರೆ ಈ ಒಂದು ಹಸಿರು, ಈ ಒಂದು ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಜಯಚಂದ್ರ ಸಾಹೇಬ್ರವರ ಕೊಡುಗೆ ಅಪಾರ. ಈಗ ನಾವು ಎಷ್ಟು ಅವ್ರ ಬಗ್ಗೆ ಹೇಳಿದ್ರು ಸಾಲದು. ಆದರೆ ಒಂದು ಕೃತಜ್ಞತೆ ಅಂತಂತಂದು ಇರಲೇಬೇಕಲ್ಲ, ನಮ್ಗಾಗ್ಲಿ, ರೈತರಿಗಾಗ್ಲಿ, ಸಾರ್ವಜನಿಕರಿಗಾಗ್ಲಿ, ನಮ್ಗಾಗ್ಲಿ. ಯಾಕೆಂದ್ರೆ ಆ ಒಂದು ಕೃತಜ್ಞತೆಗೋಸ್ಕರನೇ ನಾವು ಇವತ್ತು ಗಂಗಾ ಪೂಜೆ ಮಾಡಿ ಜಯಚಂದ್ರ ಸಾಹೇಬ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನೆನೆಸ್ಬೇಕು, ಅಷ್ಟು ಹೋರಾಟ ಮಾಡಿ ಅಷ್ಟೆಲ್ಲ. ಯಾಕೆಂದ್ರೆ ಅವರು ತನ್ನ ಒಂದ್ಸರಿ ಈ ನೀರಿಗೋಸ್ಕರನೇ ಒಂದ್ಸರಿ ಸೋತೆ ಬಿಟ್ರು ಅವರು ಕಳಂಬಳ್ಳದಲ್ಲಿ 2004ರಲ್ಲಿ. ಯಾಕೆಂದ್ರೆ ಸುಳ್ಳು ಹೇಳ್ತಾರೆ, ಜಯಚಂದ್ರ ನೀರು ಬರಲ್ಲ, ಆ ಒಂದು ಸುಳ್ಳು ಜನ ಹಬ್ಸಿ ಒಂದ್ಸರಿ ಸೋತೆ ಬಿಟ್ರು. ಅಂತ ಒಂದು ಕಠಿಣ ಪರಿಸ್ಥಿತಿನ ಅವ್ರು ಸೋತಿದ್ರು ಹೋರಾಟ ಮಾಡಿ ಜನಕ್ಕೆ ನಾನು ಸುಳ್ಳು ಹೇಳಲ್ಲ, ನಾನು ನೀರು ತಗೊಂಬಂದಿದ್ದೀನಿ ಅಂತ ನೀರು ತಗೊಂಬಂದು ತೋರಿಸಿ ಇವತ್ತು ಎಲ್ಲ ಕೆರೆಗಳು ಸುಮಾರು ಅಂತಂತಂದ್ರೆ ನಮ್ಮ ಶಿರಾ ತಾಲೂಕಲ್ಲಿ 28ರಿಂದ 30 ಕೆರೆಗಳು ಇವತ್ತು ನೀರು ಬಿಟ್ಟಿದ್ದಾರೆ. ಮದ್ಲೂರು ಕೆರೆಗೂ ನೀರು ಬಿಟ್ಟಿದ್ದಾರೆ, ಅದು ಕೋಡಿ ಹೋಗಿದೆ. ಈಗ ಏನು ಚೆಕ್ ಡ್ಯಾಮ್ಗಳಿದಾವೋ ಎಲ್ಲ ಬ್ಯಾರೇಜ್ ಬ್ರಿಡ್ಜ್ಗಳು ಇವತ್ತು ತವರೆಕೆರೆಯಿಂದ ಆ ಕಡೆ ಅಲ್ಲಿ ಮೆಳೆಕೋಟೆವರೆಗೂ ಅಲ್ಲೇ ನೀರು ಹೋಗಿದೆ, ಎಂದು ಹೇಮಾವತಿ ನೀರು. ಏಕೆಂದ್ರೆ ಈ ವರ್ಷ ಒಂದು ಹದ ಜೋರಾದ ಮಳೆ ಇಲ್ಲ ನಮ್ಮ ತಾಲೂಕಲ್ಲಿ. ನೀವೇ ನೋಡಿದಿರ, ಒಂದು ಹದ ಜೋರಾದ ಮಳೆ ಇಲ್ಲ. 28-30 ಕೆರೆ ಹೆಂಗ್ ತುಂಬೋದು? ಯಾರು ತುಂಬಿಸಿದ್ರು? ಅದು ನಾವು ಅರ್ಥ ಮಾಡ್ಕೋಬೇಕಲ್ಲ. ಈ ನಿಜವಾಗ್ಲೂ ನಮ್ಮ ತಾಲೂಕಿನ ಬರದ ನಾಡಿನ ಭಗೀರಥ ಅಂದ್ರೆ ಜಯಚಂದ್ರ ಸಾಹೇಬ್ರೆ. ಅವ್ರಿಗೆ ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರನೇ ನಾವು ಇವತ್ತು ಅವ್ರನ್ನ ಕರೆದು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅವರ ನಾಯಕತ್ವದಲ್ಲಿ ಗಂಗಾ ಪೂಜೆ ಮತ್ತು ಬಾಗಿನಾರ್ಪಣ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪಂಚಾಯತ್ ಇರ್ಬೋದು, ಕೊಟ್ಟ ಪಂಚಾಯತ್ ಇರ್ಬೋದು, ಮದ್ದೂರು ಪಂಚಾಯತ್ ಇರ್ಬೋದು, ಅಂದ್ಕುಂಟೆ ಪಂಚಾಯತ್ ಇರ್ಬೋದು, ಪಕ್ಕದ ವನಗನಹಳ್ಳಿ ಪಂಚಾಯತ್ ಇರ್ಬೋದು, ಎಲ್ಲ ಪಂಚಾಯತಿನವರು, ನಮ್ಮ ತಾಲೂಕಿನ ಎಲ್ಲ ಪಂಚಾಯತಿನವರು ಬರ್ತಾ ಇದ್ದಾರೆ. ಬಟ್ ವಿಶೇಷವಾಗಿ ನಮ್ಮ ಎಲ್ಲ ಒಂದು ಅಕ್ಕಪಕ್ಕದ ಗ್ರಾಮ ಪಂಚಾಯತಿನವರು ಹೆಚ್ಚಿನ ಜನ ಸೇರಬೇಕು ಮತ್ತು ತಾಲೂಕಿನ ಎಲ್ಲ ಜನರು ಸೇರಬೇಕು ಅಂತ ತಮ್ಮ ಮೂಲಕ ನಾನು ಕಳಕಳಿಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ಮಡಕಶಿರಾ ತಾಲೂಕಿಂದಲೂ ಫೋನ್ ಮಾಡಿದ್ರು, ಪಾವಗಡ ತಾಲೂಕಿನಲ್ಲೂ ಫೋನ್ ಮಾಡಿದ್ರು, ನಾವು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ, ನಾವು ಭಾಗಿಯಾಗ್ತೀವಿ. ಯಾಕೆಂತಂದ್ರೆ ಈಗ ಹೇಮಾವತಿ ನೀರಿಂದ ಸ್ಪಷ್ಟವಾದ ಒಂದು ಉಪಯೋಗ ಇವತ್ತು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಎರಡದ ಮೂರದ ಮಳೆ ಬರೋದು, ಒಂದ್ ನಾಲ್ಕದ ಜೋರ ಮಳೆ ಬಂದ್ಬಿಟ್ಟು ಒಂದ್ ಚೂರು ನೀರು ಬಂದ್ಬಿಡು ಕೆರೆಗಳಿಗೆ, ಕೆರೆ ಮಳೆ ನೀರು ಬಂತು, ಅಲ್ಲಿ ಹರ್ಕೊಂಬಂತು, ಇಲ್ಲಿ ಹರ್ಕೊಂಬಂತು, ಇವ್ರು ನೀರೇ ಏನು ಬಿಟ್ಟಿಲ್ಲ, ಸುಮ್ನೆ ಹೇಳ್ತಾರೆ, ಸುಮ್ನೆ 1-2 ದಿನ ಬಿಟ್ರು ಅನ್ನೋದು ಜನಗಳಿಗೆ ಇಷ್ಟ ದಿನ ಕೆಲವರು ಹೇಳ್ತಿದ್ರು. ಜನರಿಗೆ ನಿಜವಾದ ಸ್ಪಷ್ಟ ಚಿತ್ರಣ ಈ ವರ್ಷದಲ್ಲಿ ಗೊತ್ತಾಗಿದೆ ರೈತರಿಗೆ. ಜಯಚಂದ್ರ ಅವ್ರ ಸಾಧನೆ ಏನು, ಹೇಮಾವತಿ ಅಂದ್ರೆ ಏನು, ಹೇಮಾವತಿ ನೀರು ಎಷ್ಟು ತುಂಬಿದೆ, ಎಷ್ಟು ಕೆರೆಗಳು ತುಂಬಿದೆ, ಹೇಮಾವತಿ ನೀರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತಂದ್ರೆ ನಿಜವಾದಗಳು ಈಗ ಗೊತ್ತಾಗ್ತಾ ಇದೆ. ಇಂಥ ಒಂದು ಮಹತ್ವರ ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ನಾನು ತಾಲೂಕಿನ ಎಲ್ಲ ನಮ್ಮ ರೈತಾಪಿ ಬಂಧುಗಳನ್ನೂ, ಸಾರ್ವಜನಿಕರನ್ನು, ತಮ್ಮನ್ನು ಎಲ್ಲ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಬಂದು ರೈತರು, ಸಾರ್ವಜನಿಕರು, ತಾವುಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ನಮಸ್ಕಾರ. ಈಗ ಎಲ್ಲ ವಿಚಾರ ವಿಶ್ವಕಣ್ಣವರು ಮತ್ತು ನಟರಾಜನವರು ಹೇಳಿದ್ದಾರೆ. ಏನಂದರೆ 2004ರಲ್ಲಿ ಅಂಥ ಬರಗಾಲದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಜಯಚಂದ್ರ ಸಾಹೇಬರು ಯಾವಾಗಲೂ ಹೇಳ್ತಿರ್ತಾರೆ, ಮದ್ಲೂರು ಕೆರೆಗೆ SM ಕೃಷ್ಣ ಅವರ ಹೆಸರಿಡಬೇಕು, ನಾವೆಲ್ಲ ಜಯಚಂದ್ರ ಸಾಹೇಬ್ರ ಹೆಸರಿಡಬೇಕು ಅಂತ ನಮ್ಮ ಮನೋಭಾವ ಇದೆ. ಜಯಚಂದ್ರ ಒಂದು 2-3 ಸಾರಿ ಹೇಳಿದ್ದಾರೆ SM ಕೃಷ್ಣ ಅವರ ಹೆಸರಿಡಬೇಕು ಆ ಚಾನಲ್ಗೆ. ಅವ್ರು ಇಲ್ದಿದ್ರೆ ಆ ಚಾನಲ್ ಆಗ್ತಿರ್ಲಿಲ್ಲ. ಅವರ ಒಂದು ಆಗಿನ MLA ಇದ್ದಂಥ ರಂಗನಾಥಪ್ಪನವರು, ಜಯಚಂದ್ರ ಸಾಹೇಬರು ಅಂದು SM ಕೃಷ್ಣ ಅವ್ರ ಸಹಕಾರದಿಂದ ನಮ್ಮ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಬರಲಿಕ್ಕೆ ಕಾರಣ ಆಗಿದೆ. ಅವ್ರ ಮನಸ್ಥಿತಿ ಹೆಂಗಿದೆ ಅಂದರೆ, ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ
ನಾನು ಮಾಡ್ಲಿಕ್ಕೆ ಯಾರು ಸಹಾಯ ಮಾಡಿರೋ ಅವರೇ ಸಿಡಬೇಕು ಅನ್ನೋದು ಇದೆಯಲ್ಲ, ಅಂತ ದೊಡ್ಡತನ ಎಲ್ಲರಿಗೂ ಬರಲ್ಲ. ಈಗ ಎಲ್ಲಾ ಪಕ್ಷದವರು ವಿರೋಧ ಮಾಡಿರೋರು ಇನ್ನು ಪತ್ರಿಕೆಯರಿಗೆ ಗೊತ್ತಿದೆ. ಅವತ್ತು ನೀರಾವರಿ ಸಮಿತಿ ಮಾಡಿ ಆ ಸಮಿತಿನಲ್ಲಿ ಯಾರ್ಯಾರು ಆಡಿರೋ, ಹೆಂಗ್ ನೀರು ಬಂತು, ಹೆಂಗ್ ನೀರು ತಡೆ ಯಾರ್ಯಾರು ಮಾಡಿರೋ ಎಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಇವತ್ತು ಸುಮಾರು 24 ಕೆರೆ 25 ಕೆರೆ ನೀರು ತುಂಬಿದೆ. ಬರಗಾಲದಲ್ಲಿ ಮಳೆ ಬಂದಿಲ್ಲ, ಏನಿಲ್ಲ, ಕೆರೆ ತುಂಬಿದೆ. ಹಂಗಾಗಿ ಈ ತಾಲೂಕು ಸುಭಿಕ್ಷವಾಗಿ ನೀರಾವರಿ ಆಗ್ಬೇಕು ಅಂದ್ರೆ ಜಯಚಂದ್ರ ಅವರೇ ಕಾರಣ. ಹಂಗಾಗಿ ಅವ್ರಿಗೆ ಗೌರವ ಸಮರ್ಪಣೆ ಪೂಜೆ ಮತ್ತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿರ್ತಾರೆ. ದಯಮಾಡಿ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಆಶಿಸಬೇಕಾಗಿ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಒಂದು ಪತ್ರಿಕಾ ಹೇಳಿಕೆ ಮಾಡೋದು ಅಂದರೆ, ಶಿರಾ ಮದಲೂರು ಕೆರೆ ಗಂಗಮ್ಮನ ಪೂಜೆ ಅಂದರೆ ಸತತವಾಗಿ 4 ವರ್ಷಗಳು ಸಹ ತುಂಬಿ 5ನೇ ವರ್ಷ ಗಂಗಮ್ಮ ತಾಯಿ ಮುಂದಿನ ಒಂದು ಕೆರೆಗಳಿಗೆ ಹೋಗ್ತಾ ಇರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವ್ಯವಸ್ಥೆಗೆ ಕಾರಣಕ್ಕೆ ಆಗಿರ್ತಕ್ಕಂಥ ಜಯಚಂದ್ರ ಸಾಹೇಬರು ಇವರು ಈ ಒಂದು ಭಾಗದಲ್ಲಿ ಚುನಾವಣೆ ವೇಳೆಯಲ್ಲೂ ಸಹ ಮಾತು ಕೊಡ್ತಾರೆ. ನಾನು ಕಳ್ಳಂಬೆಳ್ಳ ಕ್ಷೇತ್ರ ಡಿನೋಟಿಫಿಕೇಶನ್ ಆಗಿ ಡೆಲಿಗೇಟ್ ಆಗಿದೆ, ಮುಂದೆ ಶಿರಾಕ್ ಬರ್ತೀನಿ, ಶಿರಾಕ್ ಬಂದರೆ ನಾನು ಮದಲೂರು ಕೆರೆಗೆ ನೀರು ತರ್ತೀನಿ ಅಂತಂದೇಳಿ ಅವತ್ತು ಚುನಾವಣೆಗೆ ಹೇಳಿದಂತೆ ಅವರು ಕೃಷ್ಣಾ ಬೇಸಿನ್ನು ಮತ್ತು ಕಾವೇರಿ ಬೇಸಿನ್ನು ಅಂತ ವಿವಾದ ಇದ್ದರೂ ಸಹ, ಮತ್ತು ನಮ್ಮ ಸರ್ಕಾರ ಇಲ್ಲ ಆ ಥರ ಇದ್ದರೂ ಸಹ ಆ ಒಂದು ವೇಳೆಯಲ್ಲಿ ಚುನಾವಣೆ ನಿಂತ್ಕೊಂಡು ಗೆಲ್ತಾರೆ. ಗೆದ್ದಾದ ನಂತರ ಅವ್ರ ಮಾತಿನಂತೆಯೇ ಈ ಒಂದು ಭಾಗಕ್ಕೆ ನೀರು ತರೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡಬೇಕಾದಾಗ ಕಾನೂನು ಅನೇಕ ಇರ್ತವೆ. ಅಂಥದ್ರಲ್ಲೂ ಸಹ ಅವರು ಅಂದರೆ ಕಾನೂನು ಅಂದರೆ ಕೃಷ್ಣಾ ಬೇಸಿನ್ನು ಕಾವೇರಿ ಬೇಸಿನ್ನು ಅಂತ ಇರ್ತೈತೆ. ಇದೆಲ್ಲ ಕೃಷ್ಣಾ ಬೇಸಿನ್ನು. ಈ ನಮ್ಮದೇನಿದೆ ಈ ಬಯಲು ಪ್ರದೇಶ ಇದೆಲ್ಲ ಕೃಷ್ಣಾ ಬೇಸಿನ್ನು. ಅದಿರೋದು ಕಾವೇರಿ ಬೇಸಿನ್ನು, ಹೇಮಾವತಿ ಅರ್ಕಲ್ಗೂಡ್ನಾಗಿರೋದು. ಅಂಥ ಒಂದು ನೀರು ತರಬೇಕಾದ್ರೆ ಅನೇಕ ಕಾನೂನು ತೊಡ್ಕೊಂಡು ಇದ್ದರೂ ಸಹ ನಾನು ಕೇಂದ್ರದಿಂದ ಮತ್ತು ರಾಜ್ಯದಿಂದ ಒಪ್ಪಿಗೆ ತಗೊಂಡು, ಅಂದರೆ ಆಗ ಇಲ್ಲಿಂದ ಗೆದ್ದೋದ್ರು ಸಹ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, BJP ಸರ್ಕಾರ ಇತ್ತು. ಆದ್ರೆ ಅವರು ಮನವೊಲಿಸ್ಕೊಂಡು ಅವ್ರ ವಿಶ್ವಾಸ ತಗೊಂಡು ಅವರಿಬ್ಬರು ಒಂದೇ ಊರ ಮದುವೆಗಿರೋ ಒಂದು ಬಾಂಧವ್ಯ ಇಟ್ಕೊಂಡು ಈ ಭಾಗಕ್ಕೆ ಒಂದು ಕೇಂದ್ರ ಸರ್ಕಾರದಿಂದ ಮನಮೋಹನ್ ಸಿಂಗ್ ಕಡೆಯಿಂದನೂ ಕೋಟ್ಯಾಂತರ ರೂಪಾಯಿ ದುಡ್ಡು ತಂದು ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡ್ತಾರೆ. ಅಂಥ ಕೆಲಸ ಪ್ರಾರಂಭ ಮಾಡಿದ ದಿನಗಳಲ್ಲಿ ಇಲ್ಲಿಯ ಅನ್ಯ ಪಕ್ಷದವರು ಅದನ್ನು ಅಡೆತಡೆ ಕಾನೂನೇ ಇಲ್ಲ ಹಾಗೆ ಹೀಗೆ ಅಂತ ಇದು ಅವೈಜ್ಞಾನಿಕವಾದಂಥ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು ಬರೀ ಸುಳ್ಳು ಹೇಳ್ತಾರೆ ಇವರು ಅನ್ನೋ ಥರ ಹೇಳಿ ಅವ್ರನ್ನ ಟೀಕೆ ಮಾಡಿ ಈ ಕೆಲಸಕ್ಕೆ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟರು ಸಹ ಅವರು ಎದುಗುಂದಲೇ ಮತ್ತೇನು ಸಹ ಕೋರ್ಟು ಕಚೇರಿಗೆಲ್ಲ ಹೋಗಿ ಆ ಒಂದು ನೀರಿನಲ್ಲಿ ಟೆಂಡರ್ ಕರೆದು ಕಾರ್ಯ ಮಾಡಬೇಕಾದಂಥ ಒಂದು ಕಾಯಕ ಕೆಲಸಕ್ಕೆ ಅವರು ಯಶಸ್ವಿಯಾಗಿ ನೀರು ತರ್ತಾರೆ. ಇಂಥ ನೀರು ಈಗ ನೀರು ಬಂತು ಅಂದರೆ ನಾವು ಆ ಟೈಮ್ನಲ್ಲಿ ಭಾಳ ಖುಷಿ ಪಟ್ವಿ. ಯಾಕೆಂದರೆ ಇದೆಲ್ಲ ಬರದನಾಡು. ಈ ಬರದನಾಡಿನಲ್ಲಿ ಭಾಳ ವ್ಯವಸಾಯಕ್ಕೆ ನೀರು ಕುಡಿಯೋಕ್ಕೆ ನೀರಿಗೂ ಸಹ ಇರ್ತಿರ್ಲಿಲ್ಲ. ಇಲ್ಲೆಲ್ಲಿಂದ ಬೆಂಗಳೂರಿಗೆಲ್ಲ ಗುಳ್ಳೆ ಹೋಗೋರು. ಈ ನಮ್ಮ ಗೌಡಗೆರೆ ಹೋಬಳಿ ಮತ್ತು ಹುಲಿಕುಂಟೆ ಹೋಬಳಿ ಆ ಕಡೆಯಿಂದ ತುಂಬ ಈ ಕಸಬಾದಲ್ಲೂ ಸಹ ನೀರೇ ಇರ್ತಿರ್ಲಿಲ್ಲ. ಅಂಥ ಟೈಮ್ನಲ್ಲಿ ಶಿರಾಕು ಮತ್ತು ಕಳ್ಳಂಬೆಳಕು ಮತ್ತು ಇನ್ನೂ 11 ಕೆರೆಗಳು ನೀರು ತಂದು ಈ ಒಂದು ಭಾಗಕ್ಕೆ ನೀರಿನ ಬವಣೆ ಹರಿಸಿದ್ದಾರೆ. ಮತ್ತು ಈ ಒಂದು ಭಾಗದಲ್ಲಿ ಈ ಕಳೆದ ಬಾರಿ ಮಳೆ ನೋಡಿದರೆ ಮುಂಗಾರಲ್ಲಿ ಒಂದು ಸಾರಿ ಬಂತು, ಹಿಂಗಾರಲ್ಲಿ ಒಂದೇ ಸಾರಿ ಬಂದಿತ್ತು. ನಿಧಿ ಜಡಿ ಬಂತು, ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ಮಳೆ ಮಾಪನ ವರದಿ ತಗೊಂಡ್ರೆ ಈ ತಾಲೂಕಿಗೆ ಈ ಸರಿ ಅತಿ ಕಮ್ಮಿ ಮಳೆ ಬಂದೈತೆ. ಇಂಥ ಕಮ್ಮಿ ಮಳೆ ಬಂದ್ರಲ್ಲೂ ಸಹ 32 ಕಿಲೋಮೀಟ್ರು ತೆರೆದ ನ್ಯಾಲೆಯಲ್ಲಿ ಈ ಒಂದು ಭಾಗಕ್ಕೆಲ್ಲ ನೀರನ್ನ ನುಡಿದಂತೆ ನಡೆದು ನೀರನ್ನ ತರಿಸಿದ್ದಾರೆ. ಹಾಗಾಗಿ ಈ ವರ್ಷನೂ ಸಹ ಅವ್ರಿಗೆ ಇನ್ನೂ 2-3 ಹೋಬಳಿಗೆ ನೀರು ತಗೊಂಡೋಗ್ಬೇಕಾದಂಥ ಒಂದು ಶಕ್ತಿ ಅವರಿಗೆ ತುಂಬಿಸೋ ಅಂತಕ್ಕಂಥ ಕೆಲಸ ಆಗಬೇಕು. ಯಾಕೆಂದರೆ ಗೌಡಗೆರೆ ಹೋಬಳಿಗೂ ಹುಲಿಕುಂಟೆ ಹೋಬಳಿಗೆ ನೀರಿನ ತುಂಬ ತೊಂದರೆ ಇದೆ. ಈ ಕೆಲಸ ಇಷ್ಟಕ್ಕೆ ಮುಗಿದಬಾರ್ದು. ಇನ್ನೂ ಸಹ ಅವರು ಮುಂದುವರೆದು ಈ ಸರ್ಕಾರದ ಅವಧಿನಲ್ಲಿ, ಅವ್ರ ಅಧಿಕಾರದ ಅವಧಿನಲ್ಲಿ ಆ ಭಾಗಕ್ಕೂ ನೀರು ತಗೊಂಡೋಗತಕ್ಕ ಒಂದು ಕೆಲಸನ ಅವ್ರು ಹುಮ್ಮಸ್ಸಿಂದ ಮಾಡಲಿ ಅನ್ನೋ ಒಂದು ನಾವು ಸಹ ಅವರಿಗೆ ಈ ಒಂದು ಗಂಗಾ ಪೂಜೆ ದಿನ ಅವ್ರಿಗೆ ಹುಮ್ಮಸ್ ಕೊಟ್ಕೊಂಡು ಅವ್ರಿಗೆ ಮುಂದೆ ಈ ಭಾಗಕ್ಕೆ ನೀರಿನ ವಿಚಾರದಲ್ಲಿ ತುಂಬ ನೀವು ಬುದ್ಧಿವಂತರು,
ಭಾಳ ಅದ್ರ ವಿಚಾರವಾಗಿ ಗಂಗೆ ತಾಯಿ ನಿಮಗೆ ಒಲ್ದಿದೆ, ಮತ್ತೆ ಅದ್ರ ಅನುಭವ ಜಾಸ್ತಿ ಇದೆ. ಇದ್ರ ಮೇಲೆ ನೀವು ಆ ಭಾಗಕ್ಕೂ ನೀರು ತಗೊಂಡೋಗ್ರಿ ಅಂತ ನಾವೆಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಅವತ್ತು ಅವ್ರಿಗೆ ಒಂದು ಒಳ್ಳೆ ಒಂದು ನಮನ ಸಲ್ಲಿಸಿ ಆ ಒಂದು ಕೆಲಸಕ್ಕೆ ನಾವೆಲ್ಲ ಮಾಡ್ತೀವಿ. ಆ ಒಂದು ದಿನದಲ್ಲಿ ದೇವರ ಉತ್ಸವನೂ ಇರ್ತವೆ, ಮತ್ತು ಅದ್ರ ಜೊತೆಗೆ ಲಘು ಉಪಹಾರ ಇರ್ತೈತೆ, ಮತ್ತು ತೆಪ್ಪೋತ್ಸವ ಇರ್ತೈತೆ. ಇಂಥ ಒಂದು ಕಾರ್ಯಕ್ರಮನ ಮಾಡೋದ್ರಿಂದ ಈ ಒಂದು ಸುತ್ತಮುತ್ತಲ ಎಲ್ಲ ತಾಲೂಕಿನ ಎಲ್ಲ ಪಂಚಾಯತಿ ಜನಗಳು ಮತ್ತು ರೈತರು ಇವರೆಲ್ಲರೂ ಸಹ ಪತ್ರಕರ್ತರು ಅವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಸಿ ಈ ಒಂದು ಬರದ ನಾಡಿಗೆ ಎಲ್ಲರೂ ಸಹ ಕೈ ಜೋಡಿಸಿ ನಿರಂತರವಾಗಿ ನೀರು ಬರೋಕ್ಕೆ ಎಲ್ಲರೂ ಸಹ ಶ್ರಮ ಪಡಿಸ್ಬೇಕು ಅಂತಂದೇಳಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತಂದೇಳಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಎಲ್ಲ ನಾಗರಿಕರಿಗೂ ರೈತರುಗಳಿಗೂ ಸಹ ಕೈ ಮುಗಿದು ವಂದನಾರ್ಪಣೆಯಿಂದ ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ಹಿರಿಯರು, ನಟರಾಜಣ್ಣರು, ಲೋಕಣ್ಣರು, ನಾರಾಯಣಪ್ಪರು, ಅಶೋಕಣ್ಣರು ಎಲ್ಲರೂ ಮಾತಾಡಿದ್ದಾರೆ. ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು. ನಾನಾದರೂ ಒಂದು ಚಿಕ್ಕವನು ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ದಯಮಾಡಿ ಇವತ್ತು ಏನು ಈ ಬಯಲುಸೀಮೆ ಬರದ ನಾಡಿಗೆ ಭಗೀರಥ ಅಂತ ನಮ್ಮ ತಾಲೂಕಿಗೆ ಬಂದಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಪಟ್ನಾಯಕನಹಳ್ಳಿಯಲ್ಲಿ ಮಾತು ಕೊಟ್ಟರು. ಚುನಾವಣಾ ಪ್ರಚಾರಕ್ಕೆ ಬಂದಾಗ ಆವತ್ತು ನಾವು ದಿಗ್ಭ್ರಮೆ ಆದ್ವಿ, ಎಲ್ಲಿ ತತ್ತರೋ ಏನ್ ಕತ್ತೀಯೋ ಅಂತಂದು. ಆ ಹಿಂದಿನವರೆಲ್ಲರೂ ಒಂದು ಸುಮಾರು 11ರಿಂದ 12 ಜನ ಶಾಸಕರು, ಮಂತ್ರಿಗಳು ಆಗಿದ್ದಂಥ ದಿನಗಳನ್ನ ನಾವು ನೆನೆಸ್ಬೇಕಾಗುತ್ತೆ. ಅವರು ಆವಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರು. ಆಗ ಇವರು ಈಗ ತಾನೇ ನಮ್ಮ ನಾರಾಯಣಪ್ಪರು ಹೇಳ್ದಂಗೆ SM ಕೃಷ್ಣ ಅವರ ಹೆಸರಿಕ್ಬೇಕು ಈ ಮದ್ಲೂರು ಕೆರೆಗೆ ಅನ್ನೋಂಥ ಸಂದರ್ಭ ಎಷ್ಟೋ ಸರಿ ಕೇಳಿದ್ದೀವಿ. ಹಾಗೆ ಚಾನಲ್ಗೆ ಆಮೇಲಿಂದ ಮನಮೋಹನ್ ಸಿಂಗ್ ಅವರು, ದಾಸಪ್ಪರು, ಶ್ರೀನಿವಾಸ್ ಅವರು, ರಂಗನಾಥಪ್ಪನವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ರೈತರಿಗೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾವು 1200 ಅಡಿ ಬೋರನ್ನು ಕೊರೆಸ್ತಂತ ಫೇಲ್ ಆಗಿದ್ದಾವೆ. ಇವತ್ತೇನು ನಮ್ಮ ಹೋಬಳಿ ಇದೆ, ಹುಲಿಕುಂಟೆ ಹೋಬಳಿಗೆ ಈಗ ನಮ್ಮ ಪತ್ರಿಕೆದಾರರು ಇದ್ದಾರೆ ಹುಲಿಕುಂಟೆ ಹೋಬಳಿ, ದಯಮಾಡಿ ಯಾಕಂದರೆ ಹೆಚ್ಚಿನದಾಗಿ ಅವರು ಪ್ರಚಾರ ಮಾಡಬೇಕಾಗುತ್ತೆ. ಗೌಡಿಗೆರೆ ಅರ್ಧ ಭಾಗನೂ ಇಲ್ಲ, ಒಂದು ಕಾಲು ಭಾಗ. ಹಾಗಾಗಿ ನಮಗೆ ಜಾಸ್ತಿ ಇರೋದು ಹುಲಿಕುಂಟೆ ಹೋಬಳಿಯರಿಗೇನೆ. ಅದು ಇವತ್ತು ಮದ್ಲೂರು ಕೆರೆಯಿಂದ ಸ್ಟಾರ್ಟ್ ಆದಂಥ ಜನಗಳಿಗೆ ಅನುಕೂಲ ಅಲ್ಲ, ನಮಗೆ ಅನುಕೂಲ ಆಗಿದೆ, ಮಡಗ್ಸಿರ ಮತ್ತು ಹಿರಿಯೂರು ತಾಲೂಕು ಎಲ್ಲರಿಗೂ. ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ. ಇದು ಯಾವುದು ಪಕ್ಷ ಭೇದ ಮರೆತು ಎಲ್ಲರೂ ಸೇರಿ ಈಗ ಸಾಹೇಬ್ರನ್ನ ನಾವು ಕರೆದಿದ್ದೀವಿ ಪಾರ್ಟಿಯಿಂದ ಅಂತಂದು ಅನ್ಯತಾ ಭಾವಿಸ್ದಲೇ ಈ ಗಂಗಾ ಪೂಜೆ ಯಶಸ್ವಿ ಆಗೋಕ್ಕೆ ಎಲ್ಲರೂ ಸಹ ದಯಮಾಡಿ ಇದನ್ನ ಚೆನ್ನಾಗಿ ಪ್ರಚಾರ ಮಾಡಿ ಹೆಚ್ಚಿನ ಜನ ಬಂದು ಇವತ್ತು ಸಿರಾ ತಾಲೂಕು ಇವತ್ತು ಈ ಭೂಪಟದಲ್ಲಿ ಏನಾದರೂ ಇರಬೇಕು ಅಂದರೆ ಆ ಹೇಮಾವತಿ ನೀವೆಲ್ಲರೂ ಒಂದ್ಸರಿ ಗೂರೂರು ಡ್ಯಾಮಿಗೆ ಬಂದಂಥ ಸಂದರ್ಭನೂ ಇದ್ದಾವೆ. ಆ ಗೂರೂರು ಡ್ಯಾಮ್ನಲ್ಲಿ ನಾನು ನೋಡಿದಂಥ ಸಂದರ್ಭ ಅಂದರೆ ಮಾನ್ಯ ಭಗೀರಥ ಬರದ ನಾಡಿನ ಹೇಮಾವತಿ ಅಧಿಕಾರರು ಆಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬರು ನಿಜವಾಗ್ಲೂ ತಾಯಿ ಅಂತಂದು ಕೈ ಮುಗಿದಂಥ ಒಂದು ಸಂದರ್ಭವನ್ನ ಇವತ್ತು ಮದ್ಲೂರು ಕೆರೆಯಲ್ಲೂ ನಾವೆಲ್ಲರೂ ಆ ತಾಯಿ ಸಮಾನ ಆಗಿರ್ತಕ್ಕಂಥ ಗಂಗಾದೇವಿಗೆ ಎಲ್ಲ ಪೂಜೆ ಮಾಡಬೇಕು. ಹಾಗಾಗಿ ದಯಮಾಡಿ ತಾಲೂಕಿನ ಎಲ್ಲ ಏನು ರೈತ ಬಾಂಧವರು ಏನು ನಾವು ಉಪಯೋಗಿಸ್ಕೊಂಡಿದ್ದೀವಿ ಅಂತ ಜನ ಹೆಚ್ಚಿನದಾಗಿ ಬಂದು ಅವರಿಗೆ ಒಂದು ಸಣ್ಣದಾಗಿ ಸನ್ಮಾನವನ್ನ ಮಾಡಬೇಕಾಗುತ್ತೆ, ಗಂಗಾ ಪೂಜೆ ಮಾಡಬೇಕಾಗತ್ತೆ ಅಂತಂದೇಳಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಂಡು ದಯಮಾಡಿ ತಪ್ಪುಗಳಿರ್ತವೆ ಅದನ್ನ ಏನು ಹೆಚ್ಚಿನದಾಗಿ ಮನಸ್ಸಿನಲ್ಲೇ ಇಟ್ಕೊಂಡು ನಮ್ಮ ತಾಲೂಕು ಅಭಿವೃದ್ಧಿಗೆ ತಾಲೂಕಿನಿಂದ ಇವತ್ತು ಎಷ್ಟೆಲ್ಲ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ TB ಜಯಚಂದ್ರ ಸಾಹೇಬರಿಗೆ ಅತ್ಯಂತ ಇವತ್ತು ಅವರಿಗೆ ಸಂತೋಷದ ದಿನ ಅವತ್ತು ಆಗುತ್ತೆ ಅಂತ ನಾವಾದರೂ ಭಾವಿಸ್ಕೊಂಡು 7ನೇ ತಾರೀಕು 9 ಗಂಟೆಗೆ ಎಲ್ಲರೂ ಸಾವು ದಯಮಾಡಿ ಮದ್ಲೂರು ಕೆರೆಗೆ ಎಲ್ಲ ಬರಬೇಕು ಅಂತ ತಮ್ಮ ರೈತ ಬಾಂಧವರಲ್ಲಿ ಹೆಚ್ಚಿನದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.